ಅಗ್ನಿ ಅಪಘಾತಗಳು ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರನ್ನ ರಕ್ಷಿಸುವಂತ ಅಗ್ನಿಶಾಮಕ ವಾಹನಗಳು ಸಿಬ್ಬಂದಿಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ ನೋಡಿ. ವಿಜಯನಗರದಲ್ಲಿ ಅಗ್ನಿಶಾಮಕ ಠಾಣೆ ಕೊರತೆ, ಸಮರ್ಪಕ ಸೌಕರ್ಯವಿಲ್ಲದೆ ಪರದಾಡುವ ಸ್ಥಿತಿ. ಅಗ್ನಿಶಾಮಕ ಠಾಣೆಯ ದೃಶ್ಯಗಳು, ಹಳೆಯ ಅಗ್ನಿಶಾಮಕ ವಾಹನಗಳು. ಇದು ಹೊಸದಾಗಿ ಉದಯಿಸಿದ ವಿಜಯನಗರ ಜಿಲ್ಲೆಯ ಅಗ್ನಿಶಾಮಕ ದಳದ ದಯನೀಯ ಸ್ಥಿತಿ. ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲೇ ಅಗ್ನಿಶಾಮಕ ವಾಹನಗಳ ತೀವ್ರ ಅಭಾವ ಎದುರಾಗ್ತಾ ಇದೆ. ಇಲ್ಲಿ ಕನಿಷ್ಠ 4 ವಾಹನಗಳ ಅಗತ್ಯವಿದ್ದರೂ ಕೂಡ ಇರುವುದು ಕೇವಲ 2 ಮಾತ್ರ. ಅದರಲ್ಲಿ ಒಂದು ಇತ್ತೀಚೆಗಷ್ಟೇ ಬಂದಿದೆ. ಕಳೆದ 2 ವರ್ಷಗಳಿಂದ ಕೇವಲ ಒಂದೇ ಒಂದು ವಾಹನವನ್ನು ನಂಬಿಕೊಂಡು ಇಡೀ ನಗರದ ಬೆಂಕಿ ಅವಘಡಗಳನ್ನು ಎದುರಿಸುವ ಪರಿಸ್ಥಿತಿ ಇದೆ. ವಿಜಯನಗರ ಜಿಲ್ಲೆ ಆದ ಬಳಿಕ ತುರ್ತು ಸೇವೆಗಳಿಗೆ ಮತ್ತು ಅಗ್ನಿಶಾಮಕ ಸೇವೆಗಳಿಗೆ ಬೇಕಾಗಿರ್ತಕ್ಕಂತಹ ಹೊಸ ಏನು ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣವಾದಂತಹ ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಇನ್ನೂವರೆಗೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಅಗ್ನಿಶಾಮಕ ವಾಹನಗಳಿಗೆ ಇನ್ನೂ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಜಿಲ್ಲೆಯ ಉಳಿದ ತಾಲೂಕುಗಳ ಸ್ಥಿತಿಯು ಭಿನ್ನವಾಗಿಲ್ಲ. ಕೂಡ್ಲಿಗಿ ಮತ್ತು ಹಡಗಲಿಯಲ್ಲಿ ತಲಾ 2 ವಾಹನಗಳಿದ್ರೆ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಮತ್ತು ಹರಪನಹಳ್ಳಿಯಲ್ಲಿ ತಲಾ ಒಂದೇ ಒಂದು ವಾಹನಗಳಿವೆ. ಜಿಲ್ಲಾ ಕೇಂದ್ರಕ್ಕೆ ಬೇಕಿರುವುದು ಬರೋಬ್ಬರಿ 6,000 ಲೀಟರ್ ಸಾಮರ್ಥ್ಯದ 4 ವಾಹನಗಳು, 16,000 ಲೀಟರ್ ಸಾಮರ್ಥ್ಯದ 1 ವಾಟರ್ ಬ್ರೂಸರ್ ಮತ್ತು ಇಕ್ಕಟ್ಟಾದ ಜಾಗಕ್ಕೆ ಹೋಗಲು ಒಂದು ಅಗ್ನಿ ಬುಲೆಟ್ ಬೇಕಿದೆ. ಈ ಎಲ್ಲದರ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಶಾಸಕ ಗವಿಯಪ್ಪ ಹೇಳುವುದು ಮಾತ್ರ ಈ ರೀತಿ. ಫೈರ್ ಸ್ಟೇಷನ್ಗೆ ಜಿಲ್ಲೆಗೆ 2 ಗಾಡಿ ಬಂದಿದೆ. ಅದರಲ್ಲಿ ಒಂದು ನಮ್ಮ ಹೊಸಪೇಟೆ ವಿಜಯನಗರಕ್ಕೆ ಒಂದು ಬಂದಿದೆ, ಮತ್ತು ಒಂದು ಹಡಗಲಿಗೆ ಬಂದಿದೆ. ಈ 2 ಗಾಡಿ ನಮ್ಮ ಸರ್ಕಾರ ಕೊಟ್ಟಿರೋದಕ್ಕೋಸ್ಕರ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ನಾನು. ಹಾಗಾಗಿ ಇನ್ನು ಭಾಳಷ್ಟು ಬೇಡಿಕೆ ಸ್ಪೆಷಲಿ ನಮ್ಮ ಹೊಸಪೇಟೆ ತಾಲೂಕಾಗಿ ಬೇಕಾಗಿದೆ. ಬೆಂಕಿ ಅಪಘಾತಗಳ ಸಂಖ್ಯೆ ಏರುತ್ತಲೇ ಇದೆ. ಕೇವಲ 3 ತಿಂಗಳಲ್ಲೇ ಜಿಲ್ಲೆಯಲ್ಲಿ 294 ಪ್ರಕರಣಗಳು ಜರುಗಿವೆ. ಆದರೆ ಈ ಸವಾಲನ್ನು ಎದುರಿಸಲು ಅಗ್ನಿಶಾಮಕ ದಳಕ್ಕೆ ಶಕ್ತಿಯೇ ಇಲ್ಲದಂತಾಗಿದೆ. ಹೊಸಪೇಟೆ ಠಾಣೆಯಲ್ಲಿ 38 ಮಂಜೂರಾದ ಹುದ್ದೆಗಳಲ್ಲಿ 8 ಸಿಬ್ಬಂದಿ ಹುದ್ದೆಗಳು ಇನ್ನೂ ಮಾತ್ರ ಖಾಲಿಯೇ ಇವೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿಜಯನಗರ ಜಿಲ್ಲಾ ಅಗ್ನಿಶಾಮಕ ದಳಕ್ಕೆ ಆಧುನಿಕ ವಾಹನಗಳನ್ನು ನೀಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಗ್ನಿ ಅಪಘಾತಗಳು ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರನ್ನ ರಕ್ಷಿಸುವಂತ ಅಗ್ನಿಶಾಮಕ ವಾಹನಗಳು ಸಿಬ್ಬಂದಿಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ ನೋಡಿ. ವಿಜಯನಗರದಲ್ಲಿ ಅಗ್ನಿಶಾಮಕ ಠಾಣೆ ಕೊರತೆ, ಸಮರ್ಪಕ ಸೌಕರ್ಯವಿಲ್ಲದೆ ಪರದಾಡುವ ಸ್ಥಿತಿ. ಅಗ್ನಿಶಾಮಕ ಠಾಣೆಯ ದೃಶ್ಯಗಳು, ಹಳೆಯ ಅಗ್ನಿಶಾಮಕ ವಾಹನಗಳು. ಇದು ಹೊಸದಾಗಿ ಉದಯಿಸಿದ ವಿಜಯನಗರ ಜಿಲ್ಲೆಯ ಅಗ್ನಿಶಾಮಕ ದಳದ ದಯನೀಯ ಸ್ಥಿತಿ. ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲೇ ಅಗ್ನಿಶಾಮಕ ವಾಹನಗಳ ತೀವ್ರ ಅಭಾವ ಎದುರಾಗ್ತಾ ಇದೆ. ಇಲ್ಲಿ ಕನಿಷ್ಠ 4 ವಾಹನಗಳ ಅಗತ್ಯವಿದ್ದರೂ ಕೂಡ ಇರುವುದು ಕೇವಲ 2 ಮಾತ್ರ. ಅದರಲ್ಲಿ ಒಂದು ಇತ್ತೀಚೆಗಷ್ಟೇ ಬಂದಿದೆ. ಕಳೆದ 2 ವರ್ಷಗಳಿಂದ ಕೇವಲ ಒಂದೇ ಒಂದು ವಾಹನವನ್ನು ನಂಬಿಕೊಂಡು ಇಡೀ ನಗರದ ಬೆಂಕಿ ಅವಘಡಗಳನ್ನು ಎದುರಿಸುವ ಪರಿಸ್ಥಿತಿ ಇದೆ. ವಿಜಯನಗರ ಜಿಲ್ಲೆ ಆದ ಬಳಿಕ ತುರ್ತು ಸೇವೆಗಳಿಗೆ ಮತ್ತು ಅಗ್ನಿಶಾಮಕ ಸೇವೆಗಳಿಗೆ ಬೇಕಾಗಿರ್ತಕ್ಕಂತಹ ಹೊಸ ಏನು ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣವಾದಂತಹ ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಇನ್ನೂವರೆಗೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಅಗ್ನಿಶಾಮಕ ವಾಹನಗಳಿಗೆ ಇನ್ನೂ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಜಿಲ್ಲೆಯ ಉಳಿದ ತಾಲೂಕುಗಳ ಸ್ಥಿತಿಯು ಭಿನ್ನವಾಗಿಲ್ಲ. ಕೂಡ್ಲಿಗಿ ಮತ್ತು ಹಡಗಲಿಯಲ್ಲಿ ತಲಾ 2 ವಾಹನಗಳಿದ್ರೆ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಮತ್ತು ಹರಪನಹಳ್ಳಿಯಲ್ಲಿ ತಲಾ ಒಂದೇ ಒಂದು ವಾಹನಗಳಿವೆ. ಜಿಲ್ಲಾ ಕೇಂದ್ರಕ್ಕೆ ಬೇಕಿರುವುದು ಬರೋಬ್ಬರಿ 6,000 ಲೀಟರ್ ಸಾಮರ್ಥ್ಯದ 4 ವಾಹನಗಳು, 16,000 ಲೀಟರ್ ಸಾಮರ್ಥ್ಯದ 1 ವಾಟರ್ ಬ್ರೂಸರ್ ಮತ್ತು ಇಕ್ಕಟ್ಟಾದ ಜಾಗಕ್ಕೆ ಹೋಗಲು ಒಂದು ಅಗ್ನಿ ಬುಲೆಟ್ ಬೇಕಿದೆ. ಈ ಎಲ್ಲದರ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಶಾಸಕ ಗವಿಯಪ್ಪ ಹೇಳುವುದು ಮಾತ್ರ ಈ ರೀತಿ. ಫೈರ್ ಸ್ಟೇಷನ್ಗೆ ಜಿಲ್ಲೆಗೆ 2 ಗಾಡಿ ಬಂದಿದೆ. ಅದರಲ್ಲಿ ಒಂದು ನಮ್ಮ ಹೊಸಪೇಟೆ ವಿಜಯನಗರಕ್ಕೆ ಒಂದು ಬಂದಿದೆ, ಮತ್ತು ಒಂದು ಹಡಗಲಿಗೆ ಬಂದಿದೆ. ಈ 2 ಗಾಡಿ ನಮ್ಮ ಸರ್ಕಾರ ಕೊಟ್ಟಿರೋದಕ್ಕೋಸ್ಕರ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ನಾನು. ಹಾಗಾಗಿ ಇನ್ನು ಭಾಳಷ್ಟು ಬೇಡಿಕೆ ಸ್ಪೆಷಲಿ ನಮ್ಮ ಹೊಸಪೇಟೆ ತಾಲೂಕಾಗಿ ಬೇಕಾಗಿದೆ. ಬೆಂಕಿ ಅಪಘಾತಗಳ ಸಂಖ್ಯೆ ಏರುತ್ತಲೇ ಇದೆ. ಕೇವಲ 3 ತಿಂಗಳಲ್ಲೇ ಜಿಲ್ಲೆಯಲ್ಲಿ 294 ಪ್ರಕರಣಗಳು ಜರುಗಿವೆ. ಆದರೆ ಈ ಸವಾಲನ್ನು ಎದುರಿಸಲು ಅಗ್ನಿಶಾಮಕ ದಳಕ್ಕೆ ಶಕ್ತಿಯೇ ಇಲ್ಲದಂತಾಗಿದೆ. ಹೊಸಪೇಟೆ ಠಾಣೆಯಲ್ಲಿ 38 ಮಂಜೂರಾದ ಹುದ್ದೆಗಳಲ್ಲಿ 8 ಸಿಬ್ಬಂದಿ ಹುದ್ದೆಗಳು ಇನ್ನೂ ಮಾತ್ರ ಖಾಲಿಯೇ ಇವೆ.
ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿಜಯನಗರ ಜಿಲ್ಲಾ ಅಗ್ನಿಶಾಮಕ ದಳಕ್ಕೆ ಆಧುನಿಕ ವಾಹನಗಳನ್ನು ನೀಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಗ್ನಿ ಅಪಘಾತಗಳು ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರನ್ನ ರಕ್ಷಿಸುವಂತ ಅಗ್ನಿಶಾಮಕ ವಾಹನಗಳು ಸಿಬ್ಬಂದಿಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ ನೋಡಿ. ವಿಜಯನಗರದಲ್ಲಿ ಅಗ್ನಿಶಾಮಕ ಠಾಣೆ ಕೊರತೆ, ಸಮರ್ಪಕ ಸೌಕರ್ಯವಿಲ್ಲದೆ ಪರದಾಡುವ ಸ್ಥಿತಿ. ಅಗ್ನಿಶಾಮಕ ಠಾಣೆಯ ದೃಶ್ಯಗಳು, ಹಳೆಯ ಅಗ್ನಿಶಾಮಕ ವಾಹನಗಳು. ಇದು ಹೊಸದಾಗಿ ಉದಯಿಸಿದ ವಿಜಯನಗರ ಜಿಲ್ಲೆಯ ಅಗ್ನಿಶಾಮಕ ದಳದ ದಯನೀಯ ಸ್ಥಿತಿ. ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲೇ ಅಗ್ನಿಶಾಮಕ ವಾಹನಗಳ ತೀವ್ರ ಅಭಾವ ಎದುರಾಗ್ತಾ ಇದೆ. ಇಲ್ಲಿ ಕನಿಷ್ಠ 4 ವಾಹನಗಳ ಅಗತ್ಯವಿದ್ದರೂ ಕೂಡ ಇರುವುದು ಕೇವಲ 2 ಮಾತ್ರ. ಅದರಲ್ಲಿ ಒಂದು ಇತ್ತೀಚೆಗಷ್ಟೇ ಬಂದಿದೆ. ಕಳೆದ 2 ವರ್ಷಗಳಿಂದ ಕೇವಲ ಒಂದೇ ಒಂದು ವಾಹನವನ್ನು ನಂಬಿಕೊಂಡು ಇಡೀ ನಗರದ ಬೆಂಕಿ ಅವಘಡಗಳನ್ನು ಎದುರಿಸುವ ಪರಿಸ್ಥಿತಿ ಇದೆ. ವಿಜಯನಗರ ಜಿಲ್ಲೆ ಆದ ಬಳಿಕ ತುರ್ತು ಸೇವೆಗಳಿಗೆ ಮತ್ತು ಅಗ್ನಿಶಾಮಕ ಸೇವೆಗಳಿಗೆ ಬೇಕಾಗಿರ್ತಕ್ಕಂತಹ ಹೊಸ ಏನು ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣವಾದಂತಹ ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಇನ್ನೂವರೆಗೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಅಗ್ನಿಶಾಮಕ ವಾಹನಗಳಿಗೆ ಇನ್ನೂ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಜಿಲ್ಲೆಯ ಉಳಿದ ತಾಲೂಕುಗಳ ಸ್ಥಿತಿಯು ಭಿನ್ನವಾಗಿಲ್ಲ. ಕೂಡ್ಲಿಗಿ ಮತ್ತು ಹಡಗಲಿಯಲ್ಲಿ ತಲಾ 2 ವಾಹನಗಳಿದ್ರೆ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಮತ್ತು ಹರಪನಹಳ್ಳಿಯಲ್ಲಿ ತಲಾ ಒಂದೇ ಒಂದು ವಾಹನಗಳಿವೆ. ಜಿಲ್ಲಾ ಕೇಂದ್ರಕ್ಕೆ ಬೇಕಿರುವುದು ಬರೋಬ್ಬರಿ 6,000 ಲೀಟರ್ ಸಾಮರ್ಥ್ಯದ 4 ವಾಹನಗಳು, 16,000 ಲೀಟರ್ ಸಾಮರ್ಥ್ಯದ 1 ವಾಟರ್ ಬ್ರೂಸರ್ ಮತ್ತು ಇಕ್ಕಟ್ಟಾದ ಜಾಗಕ್ಕೆ ಹೋಗಲು ಒಂದು ಅಗ್ನಿ ಬುಲೆಟ್ ಬೇಕಿದೆ. ಈ ಎಲ್ಲದರ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಶಾಸಕ ಗವಿಯಪ್ಪ ಹೇಳುವುದು ಮಾತ್ರ ಈ ರೀತಿ. ಫೈರ್ ಸ್ಟೇಷನ್ಗೆ ಜಿಲ್ಲೆಗೆ 2 ಗಾಡಿ ಬಂದಿದೆ. ಅದರಲ್ಲಿ ಒಂದು ನಮ್ಮ ಹೊಸಪೇಟೆ ವಿಜಯನಗರಕ್ಕೆ ಒಂದು ಬಂದಿದೆ, ಮತ್ತು ಒಂದು ಹಡಗಲಿಗೆ ಬಂದಿದೆ. ಈ 2 ಗಾಡಿ ನಮ್ಮ ಸರ್ಕಾರ ಕೊಟ್ಟಿರೋದಕ್ಕೋಸ್ಕರ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ನಾನು. ಹಾಗಾಗಿ ಇನ್ನು ಭಾಳಷ್ಟು ಬೇಡಿಕೆ ಸ್ಪೆಷಲಿ ನಮ್ಮ ಹೊಸಪೇಟೆ ತಾಲೂಕಾಗಿ ಬೇಕಾಗಿದೆ. ಬೆಂಕಿ ಅಪಘಾತಗಳ ಸಂಖ್ಯೆ ಏರುತ್ತಲೇ ಇದೆ. ಕೇವಲ 3 ತಿಂಗಳಲ್ಲೇ ಜಿಲ್ಲೆಯಲ್ಲಿ 294 ಪ್ರಕರಣಗಳು ಜರುಗಿವೆ. ಆದರೆ ಈ ಸವಾಲನ್ನು ಎದುರಿಸಲು ಅಗ್ನಿಶಾಮಕ ದಳಕ್ಕೆ ಶಕ್ತಿಯೇ ಇಲ್ಲದಂತಾಗಿದೆ. ಹೊಸಪೇಟೆ ಠಾಣೆಯಲ್ಲಿ 38 ಮಂಜೂರಾದ ಹುದ್ದೆಗಳಲ್ಲಿ 8 ಸಿಬ್ಬಂದಿ ಹುದ್ದೆಗಳು ಇನ್ನೂ ಮಾತ್ರ ಖಾಲಿಯೇ ಇವೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿಜಯನಗರ ಜಿಲ್ಲಾ ಅಗ್ನಿಶಾಮಕ ದಳಕ್ಕೆ ಆಧುನಿಕ ವಾಹನಗಳನ್ನು ನೀಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಗ್ನಿ ಅಪಘಾತಗಳು ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರನ್ನ ರಕ್ಷಿಸುವಂತ ಅಗ್ನಿಶಾಮಕ ವಾಹನಗಳು ಸಿಬ್ಬಂದಿಗಳಿಗೆ ವಿಜಯನಗರ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಈ ಕುರಿತಾಗಿ ಒಂದು ಸ್ಟೋರಿ ಇದೆ ನೋಡಿ. ವಿಜಯನಗರದಲ್ಲಿ ಅಗ್ನಿಶಾಮಕ ಠಾಣೆ ಕೊರತೆ, ಸಮರ್ಪಕ ಸೌಕರ್ಯವಿಲ್ಲದೆ ಪರದಾಡುವ ಸ್ಥಿತಿ. ಅಗ್ನಿಶಾಮಕ ಠಾಣೆಯ ದೃಶ್ಯಗಳು, ಹಳೆಯ ಅಗ್ನಿಶಾಮಕ ವಾಹನಗಳು. ಇದು ಹೊಸದಾಗಿ ಉದಯಿಸಿದ ವಿಜಯನಗರ ಜಿಲ್ಲೆಯ ಅಗ್ನಿಶಾಮಕ ದಳದ ದಯನೀಯ ಸ್ಥಿತಿ. ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲೇ ಅಗ್ನಿಶಾಮಕ ವಾಹನಗಳ ತೀವ್ರ ಅಭಾವ ಎದುರಾಗ್ತಾ ಇದೆ. ಇಲ್ಲಿ ಕನಿಷ್ಠ 4 ವಾಹನಗಳ ಅಗತ್ಯವಿದ್ದರೂ ಕೂಡ ಇರುವುದು ಕೇವಲ 2 ಮಾತ್ರ. ಅದರಲ್ಲಿ ಒಂದು ಇತ್ತೀಚೆಗಷ್ಟೇ ಬಂದಿದೆ. ಕಳೆದ 2 ವರ್ಷಗಳಿಂದ ಕೇವಲ ಒಂದೇ ಒಂದು ವಾಹನವನ್ನು ನಂಬಿಕೊಂಡು ಇಡೀ ನಗರದ ಬೆಂಕಿ ಅವಘಡಗಳನ್ನು ಎದುರಿಸುವ ಪರಿಸ್ಥಿತಿ ಇದೆ. ವಿಜಯನಗರ ಜಿಲ್ಲೆ ಆದ ಬಳಿಕ ತುರ್ತು ಸೇವೆಗಳಿಗೆ ಮತ್ತು ಅಗ್ನಿಶಾಮಕ ಸೇವೆಗಳಿಗೆ ಬೇಕಾಗಿರ್ತಕ್ಕಂತಹ ಹೊಸ ಏನು ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಸಂಪೂರ್ಣವಾದಂತಹ ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಇನ್ನೂವರೆಗೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಗೆ ಬೇಕಾಗಿರ್ತಕ್ಕಂತಹ ಅಗ್ನಿಶಾಮಕ ವಾಹನಗಳಿಗೆ ಇನ್ನೂ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಜಿಲ್ಲೆಯ ಉಳಿದ ತಾಲೂಕುಗಳ ಸ್ಥಿತಿಯು ಭಿನ್ನವಾಗಿಲ್ಲ. ಕೂಡ್ಲಿಗಿ ಮತ್ತು ಹಡಗಲಿಯಲ್ಲಿ ತಲಾ 2 ವಾಹನಗಳಿದ್ರೆ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಮತ್ತು ಹರಪನಹಳ್ಳಿಯಲ್ಲಿ ತಲಾ ಒಂದೇ ಒಂದು ವಾಹನಗಳಿವೆ. ಜಿಲ್ಲಾ ಕೇಂದ್ರಕ್ಕೆ ಬೇಕಿರುವುದು ಬರೋಬ್ಬರಿ 6,000 ಲೀಟರ್ ಸಾಮರ್ಥ್ಯದ 4 ವಾಹನಗಳು, 16,000 ಲೀಟರ್ ಸಾಮರ್ಥ್ಯದ 1 ವಾಟರ್ ಬ್ರೂಸರ್ ಮತ್ತು ಇಕ್ಕಟ್ಟಾದ ಜಾಗಕ್ಕೆ ಹೋಗಲು ಒಂದು ಅಗ್ನಿ ಬುಲೆಟ್ ಬೇಕಿದೆ. ಈ ಎಲ್ಲದರ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಶಾಸಕ ಗವಿಯಪ್ಪ ಹೇಳುವುದು ಮಾತ್ರ ಈ ರೀತಿ. ಫೈರ್ ಸ್ಟೇಷನ್ಗೆ ಜಿಲ್ಲೆಗೆ 2 ಗಾಡಿ ಬಂದಿದೆ. ಅದರಲ್ಲಿ ಒಂದು ನಮ್ಮ ಹೊಸಪೇಟೆ ವಿಜಯನಗರಕ್ಕೆ ಒಂದು ಬಂದಿದೆ, ಮತ್ತು ಒಂದು ಹಡಗಲಿಗೆ ಬಂದಿದೆ. ಈ 2 ಗಾಡಿ ನಮ್ಮ ಸರ್ಕಾರ ಕೊಟ್ಟಿರೋದಕ್ಕೋಸ್ಕರ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ನಾನು. ಹಾಗಾಗಿ ಇನ್ನು ಭಾಳಷ್ಟು ಬೇಡಿಕೆ ಸ್ಪೆಷಲಿ ನಮ್ಮ ಹೊಸಪೇಟೆ ತಾಲೂಕಾಗಿ ಬೇಕಾಗಿದೆ. ಬೆಂಕಿ ಅಪಘಾತಗಳ ಸಂಖ್ಯೆ ಏರುತ್ತಲೇ ಇದೆ.
ಕೇವಲ 3 ತಿಂಗಳಲ್ಲೇ ಜಿಲ್ಲೆಯಲ್ಲಿ 294 ಪ್ರಕರಣಗಳು ಜರುಗಿವೆ. ಆದರೆ ಈ ಸವಾಲನ್ನು ಎದುರಿಸಲು ಅಗ್ನಿಶಾಮಕ ದಳಕ್ಕೆ ಶಕ್ತಿಯೇ ಇಲ್ಲದಂತಾಗಿದೆ. ಹೊಸಪೇಟೆ ಠಾಣೆಯಲ್ಲಿ 38 ಮಂಜೂರಾದ ಹುದ್ದೆಗಳಲ್ಲಿ 8 ಸಿಬ್ಬಂದಿ ಹುದ್ದೆಗಳು ಇನ್ನೂ ಮಾತ್ರ ಖಾಲಿಯೇ ಇವೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿಜಯನಗರ ಜಿಲ್ಲಾ ಅಗ್ನಿಶಾಮಕ ದಳಕ್ಕೆ ಆಧುನಿಕ ವಾಹನಗಳನ್ನು ನೀಡಬೇಕಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.